ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೆಟ್ ದೋಸೆ ಮಾಡಾಕತ್ತೀನಿ ನೋಡ್ರಿ. ಭಾಳ ರುಚಿಯಾಗಿರ್ತಾವ್ರಿ ಇವ. ಒಂದು 10 ನಿಮಿಷದಾಗ ಬಿಸಿ ನಾವು ಸೆಟ್ ದೋಸೆ ಮಾಡ್ಕೊಂಡು ತಿನ್ಬೋದ್ರಿ. ಏನು ಅಕ್ಕಿ ನೆನೆ ಹಾಕಬೇಕು, ರುಬ್ಬಬೇಕು, ಉದ್ದಿನಬೇಳೆ ನೆನೆ ಹಾಕ್ಬೇಕಂತ ಏನಿಲ್ಲ ರೀ. ಮನ್ಯಾಗ 1 ಕಪ್ಪು ರವೆ, 1 ಕಪ್ಪು ಅವಲಕ್ಕಿ ಇದ್ರೆ ಸಾಕ್ರಿ. ಬೆಳಗಿನ ನಾಷ್ಟ ನಮ್ದು ರೆಡಿಯಾಗಿ ಬಿಡ್ತೈತೆ ನೋಡ್ರಿ. ಈಗ ನಾನು 1 ಬಟ್ಲ ಅವಲಕ್ಕಿ ತೊಗೊಂಡೀನಿ ನೋಡ್ರಿ. ಅವಲಕ್ಕಿ ಈಗ ಗಟ್ಟಿ ಅವಲಕ್ಕಿ ಇದ್ರೂ ನಡಿತೈತಿ, ತಿಳು ಅವಲಕ್ಕಿ ಇದ್ರೂ ನಡಿತೈತಿ ರೀ. ನಾನು ತಿಳು ಅವಲಕ್ಕಿ ತೊಗೊಂಡೀನಿ ನೋಡ್ರಿ. ಅದನ್ನೊಂದು 2 ಸರಿಗೆ ನಾವು ನೀರಾಗ ಸ್ವಚ್ಛಗೆ ತೊಳೆದು ನೀರು ಬಸದು ತೊಗೊಳೋಣ್ರಿ. ಅದನ್ನು ಈಗ ನೀರು ಬಸದಾದ್ಮೇಲೆ ಈಗ ಯಾವ ಬಟ್ಟಲೆ 1 ಬಟ್ಲ ಅವಲಕ್ಕಿ ತೊಗೊಂಡಿದ್ದಿರಲ್ಲ, ಅದೇ ಬಟ್ಟಲೆ 1 ಬಟ್ಲ ರವೆ ತೊಗೊಂಡಿದ್ದೀರಿ. ನಾನು ಚಿರೋಟಿ ರವೆ ತೊಗೊಂಡಾದ್ಮೇಲೆ ಅದೇ ಬಟ್ಟಲೆನ 1 ಬಟ್ಲು ಮೊಸರು ತೊಗೊಂಡಿದ್ದೀರಿ. ನಾನು ಅದ ಮೊಸರು ಹಾಕಿ ಅದೇ ಬಟ್ಟಲೆ ಮತ್ತು ಹೊಳ್ಳಿ 1 ಕಪ್ಪು ನೀರು ಹಾಕಿದೆ ನೋಡ್ರಿ. ನಾನು ಅದೇ ಮೊಸರಿನ ಕಪ್ಪಿಗೆ ನೀರು ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನಾನು ಮಿಕ್ಸ್ ಮಾಡಿ ಇದೇನು ತಿಳು ಅವಲಕ್ಕಿ ಐತ್ರಲ್ಲ, ಏನು ನೆನೆಯೋಕೆ ಭಾಳ ಟೈಮ್ ತೊಗೊಳಂಗಿಲ್ಲ ರೀ. 5 ನಿಮಿಷ ಅಷ್ಟೇ ಮುಚ್ಚಿ 1 ಪ್ಲೇಟ್ ಮುಚ್ಚಿಟ್ಟಿದ್ದೆ ನೋಡ್ರಿ. ನಾನು 5 ನಿಮಿಷ ನೆನೆದ್ರೆ ಸಾಕ್ರಿ. ಗಟ್ಟಿ ಅವಲಕ್ಕಿ ಇದ್ರೆ 10 ನಿಮಿಷ ಇಡಬೇಕಾಕತ್ತೆ ರೀ. ತಿಳು ಅವಲಕ್ಕಿಗೆ ಏನೇನು ಜಾಸ್ತಿ ಹೊತ್ತು ನೆನೆಸುವಂಥ ಅವಶ್ಯಕತೆ ಏನು ಇರಂಗಿಲ್ಲಲ್ರಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈಗ ಇದೇ ನೆನೆ ಏನು ಇಟ್ಟಿದ್ದಿರಲ್ಲ, ಅದು ದೋಸೆ ಹಿಟ್ಟಿಂದ ಅದನ್ನೀಗ ಮಿಕ್ಸಿ ಮಾಡಿದೆ ನೋಡ್ರಿ. ನಾನು ಮಿಕ್ಸಿ ಮಾಡಿ ಈಗ ಹೊಳ್ಳಿ ಬುಟ್ಟಿಗೆ ತೆಗಿಯಾಕತ್ತೀನಿ ನೋಡ್ರಿ. ನಾನು ಈ ಪೂರ್ತಿ ಅದನ್ನೆಲ್ಲ ತೆಗೆದು ಇಟ್ಕೊಂಡು ಈಗ ಎಷ್ಟು ಗಟ್ಟಿ ಐತಲ್ಲ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ರಿ. ನೀವು ಭಾಳ ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಾಕ್ರಿ, ಇಲ್ಲ ಅಷ್ಟೇ ಕರೆಕ್ಟ್ ಇದ್ರೆ ನೀವು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನಾನು ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅಳಿಗಡಿಸಿ ಹಾಕಾಕತ್ತೀನಿ ನೋಡ್ರಿ. ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನಾನು ಈಗ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕಾಕತ್ತೀನಿ ರೀ. ನಾನು ಅಡುಗೆ ಸೋಡಾ ಹಾಕಿಲ್ಲ ಏನೋ ಹಾಕಿದ್ರು ಬರ್ತೈತೆ ರೀ. ವಿನೋ ಇದ್ರೆ ವಿನೋನು ಹಾಕ್ಬೋದ್ರಿ ನೀವು. ನಾವು ಏನೋ ಹಾಕಾಕತ್ತಿಲ್ಲ ರೀ. ನಾನು ಅಡುಗೆ ಸೋಡಾನ ಹಾಕಿದೆ ನೋಡ್ರಿ. ಹಾಕಿ ಒಂದು 2-3 ಸೆಕೆಂಡು ನಾವು ಹಿಂಗೆ ಮಿಕ್ಸ್ ಮಾಡಿದ್ವಿಪ್ಪ ಅಂದ್ರೆ ಈಗ ದೋಸೆ ಹಿಟ್ಟು ರೆಡಿ ಆಯ್ತು ನೋಡ್ರಿ. ನಮ್ಮದು ಅಗದಿ ಸಿಂಪಲ್ ಐತ್ರಿ ಇದು ಹಿಟ್ಟು ರೆಡಿ ಮಾಡೋದು. ಈಗ ದೋಸೆ ನಾನು ಕಾಸಕ್ಕಿಟ್ಟಿದ್ದೆ ರೀ. ಅದು ಸ್ವಲ್ಪ ಕಾದಿಂದ ನಾನು ಸೆಟ್ ದೋಸೆನ ಹಾಕಾಕತ್ತೀನಿ ನೋಡ್ರಿ. ಈಗ ನಿಮಗೆ ತಿಳು ಬೇಕಂದ್ರೆ ತಿಳುನೂ ಹಾಕ್ಕೋಬೋದು ರೀ, ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು ರೀ. ನಾನು ಸ್ವಲ್ಪ ದಪ್ಪನ ಮಾಡತ್ತೀನಿ ನೋಡ್ರಿ ಸೆಟ್ ದೋಸೆ ಅಂಥೇಳಿ. ನಿಮಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೊತೀನಿ ನೋಡ್ರಿ. ಈಗ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಎಣ್ಣೆ ಹಾಕಿದಾದ್ಮೇಲೆ 1 ಪ್ಲೇಟ್ ಮುಚ್ಚೋಣ್ರಿ. ನಾವು 1 ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ್ರಿ. ನಾವು 5 ನಿಮಿಷ ಬಿಟ್ಟಿವಪ್ಪ ಅಂದ್ರೆ ನೋಡ್ರಿ ಎಷ್ಟು ಚಂದ ಕಾಣಾಕತ್ತೈತಿ. ಈಗ ತೆಳಗಿನ ಮಗ್ಳು ಬೇದೈತ್ರಿ. ಈಗ ನಾವು ಹೊಳಿಸಿ ಹಾಕೊಂಬಂದು ನಮಗೆ ಗೊತ್ತಾಗ್ಬಿಡ್ತೈತೆ ರೀ. ಹತ್ತಿಗತೆ ಅಷ್ಟು ಮೆದುವಾಗಿ ಇರ್ತಾವ್ರಿ ಇವ. ಹೋಟೆಲ್ದಾಗಿಂದಕ್ಕಿಂತ ರುಚಿಯಾಗಿ ಬಂದಿದ್ದು ರೀ ಇವ. ಇವತ್ತು ಬೆಳಗ್ಗೆ ನಾಷ್ಟಕ್ಕಿದ ಮಾಡಿದ್ದೆ ನಾನು. ಹೊಳಿಸಿ ಹಾಕಿದಾರಲ್ಲ, ಹೊಳಿಸಿ ಹಾಕಿ ಈಗ ಇನ್ನೊಂದು 2 ಸೆಕೆಂಡು ನಾವು ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸೋಣ್ರಿ. ಈಗ ಒಂದು 2 ಸೆಕೆಂಡ್ ಆದ ತಕ್ಷಣ ಪ್ಲೇಟ್ ತೆಗೆದು ಅದನ್ನು ಈಗ ಹೊಳಿಸಿ ಹಾಕೊಂಡು ನೋಡ್ರಿ. ಈಗ ನೋಡಿರಿ ಕೆಳಗಿನ ಮಗ್ಲೂ ಬೇದೈತಿ. ಈಗ ಒಂದು ಪ್ಲೇಟಿಗೆ ತಿಕ್ಕೊಳಕತ್ತೀನಿ ನೋಡ್ರಿ. ನಾನು ನೋಡ್ರಿ ನೋಡೋಕೆ ಎಷ್ಟು ಚಂದ ಕಾಣಾಕತ್ತೈತಿ. ಅಷ್ಟು ರುಚಿನೂ ಅಷ್ಟೇ ಐತ್ರಿ. ಅದು ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ದೋಸೆ ಮಾಡ್ಕೊಬೋದ್ರಿ. ನೀವು ತಿಳು ಮಾಡಿದ್ರು ಬರ್ತೈತಿ, ದಪ್ಪ ಮಾಡಿದ್ರು ಬರ್ತೈತೆ ರೀ. ಈಗ ಮತ್ತೊಂದು ದೋಸೆ ಹಾಕಿದೆ ನೋಡ್ರಿ. ನಾನು ದೋಸೆ ಹಾಕಿ ಅದು ಸೇಮ ಮ್ಯಾಲ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಹೊಳ್ಳಿ 1 ಪ್ಲೇಟ್ ಮುಚ್ಚಿ ಮತ್ತು ಹೊಳಿಸಿ ಹಾಕೊಂಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಅದು ಹೊಳಿಸಿ ಹಾಕಾಕತ್ತೀನಿ ನೋಡ್ರಿ ದೋಸೆ. ನಿಮಗೆ ಮೆದುವಾಗಿ ಬೇಕಂದ್ರೆ ಮೆದುವಾಗಿನೂ ಮಾಡ್ಕೊಬೋದು ರೀ. ಕ್ರಿಸ್ಪಿಯಾಗಿ ಬೇಕಂದ್ರೆ ನೀವು ಕ್ರಿಸ್ಪಿಯಾಗಿ ಬೇಯಿಸ್ಕೊಬೋದು ರೀ. ಸ್ವಲ್ಪ ತಿಳು ಹಾಕಿದ್ರಿ ಅಂದ್ರೆ ಕ್ರಿಸ್ಪಿಯಾಗಿಯೂ ಬರ್ತಾವ್ರಿ. ನಾನು ಸೆಟ್ ದೋಸೆ ಹಾಕಿದಿರಲ್ಲ, ಸ್ವಲ್ಪ ನನಗೆ ಮೆತ್ತಗನ ಬೇಕಂಥೇಳಿ ನಾನು ಸ್ವಲ್ಪ ಮೆದುವನ್ನ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಇದು ದೋಸೆ ರೆಡಿ ಆಗೈತೆ ನೋಡ್ರಿ. ಈಗ ಭಾಳ ಏನು ಟೈಮ್ ತೊಗೊಳಂಗಿಲ್ಲ ರೀ. ಬರೀ 10 ನಿಮಿಷ ರೀ. ಆಗಿಂದ ಪಟ ಅಂತ ಮಾಡ್ಕೊಬೋದು. ನಾವು ಬೇಕಾದಾಗ ಸಂಜೆ ಚಹಾ ಜೊತೆನೂ ಮಾಡ್ಕೊಬೋದು ರೀ. ಮುಂಜಾನೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೊಬೋದು ರೀ. ನೋಡಿರಿ ನೋಡಿದ್ರೆ ಗೊತ್ತಾಗ್ಬಿಡ್ತಾವೆ ಎಷ್ಟು ಮೆತ್ತಗಾಗಿದಾವೆ ಅಂಥೇಳಿ. ಈಗ ಯಾವ್ದಾರ ಒಂದು ಚಟ್ನಿ ಬಲ್ಲಿ ನಾವು ಮಕ್ಳಿಗೆ ನಾಷ್ಟ ಕೊಟ್ರೆ ಮುಗಿದು ಹೋಯ್ತು ರೀ.
ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಆಕ್ಕಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.